ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಏನಪ್ಪಾ ಅಂತಂದ್ರೆ, ನಾನು ಮಾಡುವಂತಹ ಟ್ಯುಟೋರಿಯಲ್ಸ್ ನಿಮಗೆ ಉಪಯೋಗ ಆಗ್ತಾ ಇದ್ರೆ ದಯವಿಟ್ಟು ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡೊನೇಷನ್ ಮಾಡಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ಬಳಸುವಂತಹ ವಾಟ್ಸ್ಆಪಿನ ಕೆಲವೊಂದಷ್ಟು ಶಾರ್ಟ್ಕಟ್ ಕೀಸ್ ಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು ನಿಮಗೆ ಕೇವಲ ಕೆಲವು ಶಾರ್ಟ್ಕಟ್ ಕೀಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಸಾಕಷ್ಟು ಶಾರ್ಟ್ಕಟ್ ಕೀಸ್ ಗಳು ಇರೋದ್ರಿಂದ ನಾನು ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ವಾಟ್ಸ್ಆಪ್ ನ ಶಾರ್ಟ್ಕಟ್ ಕೀಸ್ ನ ಆಕ್ಸೆಸ್ ಮಾಡೋದಕ್ಕಿಂತ ಮೊದಲು 3 ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮೊದಲೇದು ಯಾವ್ದಪ್ಪ ಅಂತಂದ್ರೆ, ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಗಳಲ್ಲಿ ವಾಟ್ಸ್ಆಪ್ ಆಪ್ ಇನ್ಸ್ಟಾಲ್ ಆಗಿರಬೇಕು. ಎರಡನೇದಾಗಿ ವಾಟ್ಸ್ಆಪ್ ಎನ್ವಿಡಿಎ ಆಡ್ ಆನ್ ಇನ್ಸ್ಟಾಲ್ ಆಗಿರಬೇಕು. ಮೂರನೇದಾಗಿ ಇಲ್ಲಿ ನಾನು ಹೇಳುವಂತಹ ಶಾರ್ಟ್ಕಟ್ ಕೀಸ್ ಕೇವಲ ವಾಟ್ಸ್ಆಪ್ ಆಪ್ ಗೆ ಮಾತ್ರ ಅಪ್ಲೈ ಆಗುತ್ತೆ. ನೀವೇನಾದ್ರೂ ವಾಟ್ಸ್ಆಪ್ ವೆಬ್ ಯೂಸ್ ಮಾಡ್ತಾ ಇದ್ರೆ ವಾಟ್ಸ್ಆಪ್ ವೆಬ್ ಗೆ ಈ ಶಾರ್ಟ್ಕಟ್ ಕೀಗಳು ಅಪ್ಲೈ ಆಗೋದಿಲ್ಲ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ವಾಟ್ಸ್ಆಪ್ ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಎನ್ವಿಡಿಎ ಆಡ್ ಆನ್ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ QR ಕೋಡ್ ಮೂಲಕ ವಾಟ್ಸ್ಆಪ್ ಗೆ ಲಾಗಿನ್ ಆಗೋದು ಯಾವ ರೀತಿ, ಇದ್ರ ಜೊತೆಗೆ ನಮ್ಮ ಮೊಬೈಲ್ ನಂಬರ್ ಅನ್ನ ವಾಟ್ಸ್ಆಪ್ ಗೆ ಲಿಂಕ್ ಮಾಡೋದು ಯಾವ ರೀತಿ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಇವಾಗ ನಾನು ವಾಟ್ಸ್ಆಪ್ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮೆನು ಓಪನ್ ಆಗಿದೆ. ನಮ್ಮ ಫೋಕಸ್ ಸರ್ಚ್ ಬಾಕ್ಸ್ ಮೇಲೆ ಇದೆ. ನಾನು ಇವಾಗ ಈ ಸರ್ಚ್ ಬಾಕ್ಸ್ ಅಲ್ಲಿ WHATS ಅಂತ ಟೈಪ್ ಮಾಡ್ತಾ ಇದ್ದೀನಿ. WhatsApp app. Press right to switch preview 1 of 1 level 1. ಫ್ರೆಂಡ್ಸ್, ಇವಾಗ ವಾಟ್ಸ್ಆಪ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ವಾಟ್ಸ್ಆಪ್ ಆಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. WhatsApp window. Search or start a new chat, edit blank. ಫ್ರೆಂಡ್ಸ್, ಇವಾಗ ವಾಟ್ಸ್ಆಪ್ ಓಪನ್ ಆಗಿದೆ. ನಾನು ಇವಾಗ ಒಂದ್ಸಲಿ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. WhatsApp. ಫ್ರೆಂಡ್ಸ್, ಇವಾಗ ವಾಟ್ಸ್ಆಪ್ ಓಪನ್ ಆಗಿದೆ. ನಾನು ಇವಾಗ ನಿಮ್ಗೆ ಒಂದೊಂದಾಗಿ ಶಾರ್ಟ್ಕಟ್ ಕೀಸ್ ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನಾನು ಇವಾಗ ಆಲ್ಟ್ ಮತ್ತೆ 1 ಕೀ ಪ್ರೆಸ್ ಮಾಡ್ತೀನಿ. ಆಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಫೋಕಸ್ ಚಾರ್ಟ್ ಮೋಡ್ಗೆ ತಗೊಂಡೋಗುತ್ತೆ. ನಾನೀಗ ಆಲ್ಟ್ ಮತ್ತೆ 1 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1 ಅಂತಂದ್ರೆ ಅಲ್ಫಾ ನ್ಯೂಮರಿಕಲ್, ಅಂದ್ರೆ ಫಂಕ್ಷನ್ಸ್ ಕೀ ಕೆಳಗಡೆ F1 F2 ಕೆಳಗಡೆ ಇದೆಯಲ್ಲ ಅದು. ನಾನೀಗ ಆಲ್ಟ್ ಕೀ ಹಿಡ್ಕೊಂಡು 1 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 2 Anjali -1 unread messages https://h2gadqdvgxysi equals zli4 usbwujxu0h5 not selected 1 of 322. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಚಾರ್ಟ್ಸ್ ಮೇಲೆ ಇದೆ. ಈಗ ನೀವು ಇಲ್ಲಿರ್ತಕ್ಕಂಥ ಚಾರ್ಟ್ಸ್ ನ ಆಕ್ಸೆಸ್ ಮಾಡೋದಕ್ಕೆ ಅಪ್ ಮತ್ತೆ ಡೌನ್ ಆರೋ ಕೀಗಳನ್ನ ಬಳಸ್ಕೊಂಡು ನಿಮಗೆ ಬೇಕಾದಂತ ಚಾರ್ಟ್ ಮೇಲೆ ಫೋಕಸ್ ಇಟ್ಟು ನೀವು ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಆ ಚಾರ್ಟ್ ಓಪನ್ ಆಗುತ್ತೆ. ಇವಾಗ ನಾನು ಮೊದಲನೇದಾಗಿ ಅಂಜಲಿ ಇವರ ಚಾರ್ಟ್ ನ ಓಪನ್ ಮಾಡ್ತಾ ಇದ್ದೀನಿ. ಇವರು ನಮಗೆ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ನಾನೀಗ ಈ ಚಾರ್ಟ್ ನ ಓಪನ್ ಮಾಡ್ತಾ ಇದ್ದೀನಿ. Selected. Type to Anjali edit blank. ಫ್ರೆಂಡ್ಸ್, ಇವಾಗ ನಾನು ಎಂಟರ್ ಕೀ ಪ್ರೆಸ್ ಮಾಡಿದೆ. ಆ ಚಾರ್ಟ್ ಓಪನ್ ಆಯ್ತು. ಈಗ ನಮ್ಮ ಫೋಕಸ್ ಎಡಿಟ್ ಬಾಕ್ಸ್ ಮೇಲೆ ಇದೆ. ಎಡಿಟ್ ಬಾಕ್ಸ್ ಅಂತಂದ್ರೆ ನಾವು ಅವ್ರಿಗೆ ಮೆಸೇಜ್ ಟೈಪ್ ಮಾಡುವಂತ ಇದು ಏರಿಯಾ. ನಾನೀಗ ಮತ್ತೆ ಆಲ್ಟ್ ಮತ್ತೆ 2 ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಟ್ ಮತ್ತೆ 2 ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ಈ ಚಾರ್ಟ್ ಅಥವಾ ಈ ಗ್ರೂಪ್ ಯಾವುದೇ ಇದ್ರೂ ಕೂಡ ನಮ್ಮ ಫೋಕಸ್ ಕೊನೆ ಮೆಸೇಜ್ ಗೆ ನಮ್ಮ ಫೋಕಸ್ ಹೋಗುತ್ತೆ. ನಾನೀಗ ಆಲ್ಟ್ ಮತ್ತೆ 2 ಪ್ರೆಸ್ ಮಾಡ್ತಾ ಇದ್ದೀನಿ. Anjali aloo dahi curry recipe. Aloo dahi curry recipe. In Kannada https://h2gad/h2gadqdvgxysi equals zli4 usbwujxu0h5 2:28 p.m. 226 of 226. ಫ್ರೆಂಡ್ಸ್, ಇವಾಗ ಇವರು ನಮಗೆ ಒಂದು ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ. ಈ ಲಿಂಕ್ ಅನ್ನ ನಾವು ಪ್ಲೇ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. https://h2gad/h2gadqdvgxysi equals zli4 usbwujxu0h5 link. ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಈ ಒಂದು ಯೂಟ್ಯೂಬ್ ಲಿಂಕ್ ಮೇಲೆ ಇದೆ. ನಾವೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಗೂಗಲ್ ಕ್ರೋಮ್ ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ಅಥವಾ ನೀವೇನಾದ್ರೂ ಮೈಕ್ರೋಸಾಫ್ಟ್ ಎಡ್ಜ್ ಈ ಬ್ರೌಸರ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ, ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತಾ ಇದೀರೋ ಆ ಬ್ರೌಸರ್ ಅಲ್ಲಿ ಈ ಯೂಟ್ಯೂಬ್ ಲಿಂಕ್ ಓಪನ್ ಆಗುತ್ತೆ. ನಾನು ಅನಿವಾರ್ಯ ಕಾರಣಗಳಿಂದ ಇದನ್ನ ಓಪನ್ ಮಾಡ್ತಾ ಇಲ್ಲ. ಸೊ ನಾನು ಇವಾಗ ಮತ್ತೆ ಇಲ್ಲಿ ಆಲ್ಟ್ ಮತ್ತೆ 3 ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಟ್ ಮತ್ತೆ 3 ಪ್ರೆಸ್ ಮಾಡಿದ್ರೆ ಈ ಗ್ರೂಪ್ ಅಥವಾ ಈ ಚಾರ್ಟ್ ಅಲ್ಲಿ ಏನಾದ್ರೂ 100 ಮೆಸೇಜ್ ಗಳು ಏನಾದ್ರು ಇದ್ರೆ ನಮಗೆ ಎಷ್ಟು 100 ಮೆಸೇಜ್ ಇದೆ ಅಂತ ಹೇಳುತ್ತೆ. ನಾನೀಗ ಆಲ್ಟ್ ಮತ್ತೆ 3 ಪ್ರೆಸ್ ಮಾಡ್ತಾ ಇದ್ದೀನಿ. There are no unread messages in this chat. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ದೇರ್ ಆರ್ ನೋ 100 ಮೆಸೇಜಸ್ ಇನ್ ದಿಸ್ ಚಾರ್ಟ್ಸ್. ಅಂದ್ರೆ ಈ ಚಾರ್ಟ್ ಅಲ್ಲಿ ಯಾವುದೇ ರೀತಿ 100 ಮೆಸೇಜ್ ಗಳು ಇಲ್ಲ.
ಸ್ನೇಹಿತರೆ, ಮುಂದಿನ ಶಾರ್ಟ್ಕಟ್ ಕೀ ಬಗ್ಗೆ ನೋಡೋಣ. ಸೊ ಮುಂದಿನ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಎ. ಸ್ನೇಹಿತರೆ, Alt ಪ್ಲಸ್ ಎ ಕೀ ಪ್ರೆಸ್ ಮಾಡಿದ್ರೆ ನಾವು ವಾಯ್ಸ್ ಚಾಟಿಂಗ್ ಮಾಡ್ತಿರುವಾಗ ಅಥವಾ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಿರುವಾಗ Alt ಮತ್ತೆ ಎ ಪ್ರೆಸ್ ಮಾಡಿದ್ರೆ ಮೈಕ್ರೋಫೋನ್ ಮ್ಯೂಟ್ ಆಗುತ್ತೆ, ಮತ್ತೆ Alt ಮತ್ತೆ ಎ ಪ್ರೆಸ್ ಮಾಡಿದ್ರೆ ಮೈಕ್ರೋಫೋನ್ ಅನ್ಮ್ಯೂಟ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಮತ್ತೆ ಸಿ ಫಾರ್ ಕಂಪ್ಯೂಟರ್. ಸ್ನೇಹಿತರೆ, ನಾವು Alt ಸಿ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಮೆಸೇಜ್ ಏನಿದೆಯಲ್ಲ ಇದು ಎಡಿಟ್ ಮೋಡ್ ಹೋಗುತ್ತೆ. ನೋಡಿ, ನಾನೀಗ Alt ಮತ್ತೆ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. Message text. Edit read only multi-line https://yahoo.me/h2gadqdvgxysi equals zli4usbwujxu0h5. ಸ್ನೇಹಿತರೆ, ಇವಾಗ ಈ ಮೆಸೇಜ್ ನಮಗೆ ಟೆಕ್ಸ್ಟ್ ಅಲ್ಲಿ ತೋರಿಸ್ತಾ ಇದೆ. ಬೇಕಿದ್ರೆ ನಾವು ಇದನ್ನ ಸೆಲೆಕ್ಟ್ ಆಲ್ ಮಾಡ್ಕೊಂಡು ಕಾಪಿ ಮಾಡ್ಕೋಬಹುದು. ಸೊ ಇದು ಏನಪ್ಪಾ ಅಂತಂದ್ರೆ ಎಡಿಟ್ ಮೋಡ್. ಈ ಎಡಿಟ್ ಮೋಡ್ ಇಂದ ಆಚೆ ಬರೋದಕ್ಕೆ ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮುಂದಿನ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಡಿ. ಸ್ನೇಹಿತರೆ, Alt ಪ್ಲಸ್ ಡಿ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೋಕಸ್ ಮೆಸೇಜ್ ಎಡಿಟಿಂಗ್ ಏರಿಯಾ ಹೋಗುತ್ತೆ. ನಾನೀಗ Alt ಮತ್ತೆ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. Type to Anjali edit blank. ನೋಡಿ ಫ್ರೆಂಡ್ಸ್, ಇವಾಗ ಟೈಪ್ ಟು ಅಂಜಲ್ ಎಡಿಟ್ ಅಂತ ಇದೆ. ನಾವಿಲ್ಲಿ ಏನ್ ಬೇಕಾದ್ರೆ ಮೆಸೇಜ್ ಟೈಪ್ ಮಾಡಿ ಸೆಂಡ್ ಮಾಡಬಹುದು. ನೋಡಿ, ನಾನು ಮೆಸೇಜ್ ಟೈಪ್ ಮಾಡ್ತಾ ಇದ್ದೀನಿ. H I space H O W space A R E space Y O U question. ಫ್ರೆಂಡ್ಸ್, ನಾನೀಗ ಹಾಯ್ ಹೌ ಆರ್ ಯು ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send message button. Send message. Enter new line. Shift plus enter tooltip. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Record voice message. ಸ್ನೇಹಿತರೆ, ಮುಂದಿನ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಎಫ್. ಸ್ನೇಹಿತರೆ, Alt ಮತ್ತೆ ಎಫ್ ಕೀ ಪ್ರೆಸ್ ಮಾಡಿದ ತಕ್ಷಣ ಈ ಮೆಸೇಜ್ ಅನ್ನ ನಾವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಬಹುದು. ಇಲ್ಲೇನು ಯೂಟ್ಯೂಬ್ ಲಿಂಕ್ ಇದೆಯಲ್ಲ, ಇದನ್ನ ನಾವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನನ್ನ ಫೋಕಸ್ ಈಗ ಮೆಸೇಜ್ ಮೇಲೆ ಇದೆ. ನೋಡಿ, ನಾನೀಗ ಒಂದ್ಸಲ ಇನ್ಸರ್ಟ್ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Anjali aloo dahi curry recipe. Aloo dahi curry recipe. In Kannada https://yahoo.me/h2gadqdvgxysi equals zli4usbwujxu0h5. 2:28 p.m. List item focus 226 of 227. ಫ್ರೆಂಡ್ಸ್, ಇವಾಗ ನಾನು Alt ಮತ್ತೆ ಎಫ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List pop-up window. Search edit blank. ಫ್ರೆಂಡ್ಸ್, ಇವಾಗ ಮೆಸೇಜ್ ಫಾರ್ವರ್ಡ್ ಆಗ್ತಾ ಇದೆ. ಸರ್ಚ್ ಎಡಿಟ್ ಅಂತ ಕೇಳ್ತಾ ಇದೆ. ಅಂದ್ರೆ ನೀವು ಈ ಮೆಸೇಜ್ ಅನ್ನ ಯಾರಿಗೆ ಫಾರ್ವರ್ಡ್ ಮಾಡಬೇಕು ಅವರ ನಂಬರ್ ಅಥವಾ ನೇಮ್ ನ ಟೈಪ್ ಮಾಡಬೇಕು. ನಾನೀಗ ಇಲ್ಲಿ ಸುಮಿತ್ ಎಸ್ ಕೆ ಅಂತ ಟೈಪ್ ಮಾಡ್ತಾ ಇದ್ದೀನಿ. SH space K. ಓಕೆ ಫ್ರೆಂಡ್ಸ್, ನಾನೀಗ ಸುಮಿತ್ ಎಸ್ ಕೆ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List recent grouping 1 of 2. Sumit SK not selected 1 of 1 level 2. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಸುಮಿತ್ ಎಸ್ ಕೆ ನಾಟ್ ಸೆಲೆಕ್ಟೆಡ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. Space edit blank. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Forward button. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಫಾರ್ವರ್ಡ್ ಬಟನ್. ನಾನೀಗ ಫಾರ್ವರ್ಡ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space open navig. Type to Sumit SK edit blank. ಸ್ನೇಹಿತರೆ, ಮುಂದಿನ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಎಲ್. ಎಲ್ ಫಾರ್ ಲೈಕ್. ಸ್ನೇಹಿತರೆ, ನಾವು Alt ಪ್ಲಸ್ ಎಲ್ ಕೀ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಮೆಸೇಜ್ಗಳು ಟೆಕ್ಸ್ಟ್ ಆಗಿರ್ಬೋದು ಅಥವಾ ಆಡಿಯೋ ಆಗಿರ್ಬೋದು ಒಂದರ ನಂತರ ಒಂದು ಪ್ಲೇ ಆಗುತ್ತೆ. ಹಾಗೆ ಟೆಕ್ಸ್ಟ್ ಮೆಸೇಜ್ ಇದ್ರೆ ಒಂದರ ನಂತರ ಒಂದು ಕಂಟಿನ್ಯೂಸ್ ಆಗಿ ರೀಡ್ ಆಗುತ್ತೆ. ಡಿಫಾಲ್ಟ್ ಆಗಿ ಇದು ಡಿಸೇಬಲ್ ಆಗಿರುತ್ತೆ. ನಾನೀಗ ಇದನ್ನ ಎನೇಬಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ Alt ಮತ್ತೆ ಎಲ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Automatic reading of messages is enabled. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಆಟೋಮೆಟಿಕ್ ರೀಡ್ ಮೆಸೇಜ್ ಎನೇಬಲ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ Alt ಪ್ಲಸ್ ಆರ್. ಆರ್ ಅಂತಂದ್ರೆ ರಿಪ್ಲೈ. ನೋಡಿ, ನಾನೀಗ Alt ಮತ್ತೆ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List type to Sumit SK edit blank. ಸೊ ಫ್ರೆಂಡ್ಸ್, ಇವಾಗ ನಾನು Alt ಮತ್ತೆ ಆರ್ ಕೀ ಪ್ರೆಸ್ ಮಾಡಿದೆ. ಸೊ ಇಲ್ಲಿ ನಮಗೆ ರಿಪ್ಲೈ ಮಾಡೋದಕ್ಕೆ ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ನಾನು ಇಲ್ಲಿ ಜಸ್ಟ್ ಹಾಯ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. Cabbage. I. ಸೊ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send message button. Send message. Enter new line. Shift plus enter tooltip. ಸಣ್ಣ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Record voice message. Sagar replying to you. Hi 5:35 p.m. Send quoted message. https. ಓಕೆ ಫ್ರೆಂಡ್ಸ್, ಮತ್ತೆ ನಾನೀಗ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Type to Sumit SK edit blank. ಮತ್ತೆ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add attachment toggle button not. ಮತ್ತೆ ಶಿಫ್ಟ್ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add emoji toggle. Sagar aloo dahi curry recipe. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಎಸ್. Alt ಮತ್ತೆ ಎಸ್ ಕೀ ಪ್ರೆಸ್ ಮಾಡಿದ್ರೆ ಮೆಸೇಜ್ ನಾವು ಸ್ಟಾರ್ ಮಾಡೋದು. ಈಗ ಉದಾಹರಣೆ ಹೇಳೋದಾದ್ರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥ ಮೆಸೇಜ್ ಅನ್ನ ನಾವು ಸ್ಟಾರ್ ಮಾಡೋದಕ್ಕೆ Alt ಮತ್ತೆ ಎಸ್ ಕೀನ ಪ್ರೆಸ್ ಮಾಡ್ತೀವಿ. ಸೊ Alt ಮತ್ತೆ ಎಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಈ ಮೆಸೇಜ್ ಸ್ಟಾರ್ ಆಗುತ್ತೆ. ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt ಪ್ಲಸ್ ಟಿ. ಸ್ನೇಹಿತರೆ, Alt ಪ್ಲಸ್ ಟಿ ಪ್ರೆಸ್ ಮಾಡಿದ್ರೆ ನಾವು ಯಾವ ಚಾರ್ಟ್ ಅಲ್ಲಿ ಇದೀವೋ ಅಥವಾ ಯಾವ ಗ್ರೂಪ್ ಅಲ್ಲಿ ಇದೀವೋ ಆ ಚಾರ್ಟ್ ಅಥವಾ ಗ್ರೂಪ್ ಅನ್ನ ಹೆಸರು ಹೇಳುತ್ತೆ. ಕೇಳಿಸ್ಕೊಳ್ಳಿ, ನಾನೀಗ Alt ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Sumit SK
ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಸುಮಿತ್ SK. ಸ್ನೇಹಿತರೆ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt+U. ಸ್ನೇಹಿತರೆ Alt ಮತ್ತೆ U ಕೀ ಪ್ರೆಸ್ ಮಾಡಿದ್ರೆ ಪ್ರೋಗ್ರೆಸ್ ಬಾರ್ ಆಫ್ ಮತ್ತೆ ಆನ್. ಇಲ್ಲಿ ಯಾವ ತರ ಪ್ರೋಗ್ರೆಸ್ ಬಾರ್ ಅಂತಂದ್ರೆ ನಾವು ಒಂದು ಫೈಲ್ ನ ಅಟ್ಯಾಚ್ ಮಾಡಿ ಇನ್ನೊಬ್ಬರಿಗೆ ಸೆಂಡ್ ಮಾಡುವಾಗ ಎಷ್ಟು % ಫೈಲ್ ಅಟ್ಯಾಚ್ ಆಗಿ ಅಪ್ಲೋಡ್ ಆಗ್ತಾ ಇದೆ ಅಂತ ಅನ್ನೋದು ನಮಗೆ Alt+U ಕೀ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಎರಡನೇದು ನಾವು ಫೈಲ್ ನ ಡೌನ್ಲೋಡ್ ಮಾಡುವಾಗ ಎಷ್ಟು % ಡೌನ್ಲೋಡ್ ಆಯ್ತು ಅನ್ನೋದು ನಮಗೆ Alt+U ಕೀ ಪ್ರೆಸ್ ಮಾಡಿದ್ರೆ NVIDIA ನಮಗೆ ಅನೌನ್ಸ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂತಂದ್ರೆ Alt+V. ಸ್ನೇಹಿತರೆ Alt+V ಪ್ರೆಸ್ ಮಾಡಿದ್ರೆ ಸ್ವಿಚ್ ಟು ವಿಡಿಯೋ ಮೋಡ್. ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.